ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ನಿಜಕ್ಕೂ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಆಂಧ್ರದ ಕರ್ನೂಲ್ನಲ್ಲಿ ಭೀಕರ ಬಸ್ ದುರಂತ. ಬಸ್ನ ಎರಡನೇ ಡ್ರೈವರ್ನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರಿಂದ ಶಿವನಾರಾಯಣ್ 30 ವರ್ಷ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಆಗ್ತಿದೆ. ಬಸ್ನ ಕಿಟಕಿ ಒಡೆದು ಹಲವು ಪ್ರಯಾಣಿಕರನ್ನ ಈ ಡ್ರೈವರ್ ಉಳಿಸಿದ್ನಂತೆ. ಭಾರಿ ಮಳೆ ಆಗ್ತಿತ್ತು, ಮುಂದೆ ಸರಿಯಾಗಿ ರಸ್ತೆ ಕಾಣ್ತಿರಲಿಲ್ಲ. ಬಸ್ಸು ಬೈಕಿಗೆ ಡಿಕ್ಕಿ ಹೊಡೆದಿದ್ದು ಡ್ರೈವರ್ ಲಕ್ಷ್ಮಯ್ಯ ಗಮನಿಸಿರಲಿಲ್ಲ. ಡೌಟ್ ಬಂದು ಬ್ರೇಕ್ ಹಾಕಿದಾಗ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸರ ಮುಂದಿಟ್ಟಿದ್ದಾನೆ. ಎಚ್ಚರಗೊಂಡಾಗ ಬಸ್ ತುಂಬ ಹೊಗೆ ಆವರಿಸಿತ್ತು. ಕಿಟಕಿಗಳನ್ನು ಒಡೆದು ಹಲವರ ಜೀವವನ್ನು ಉಳಿಸೋದಕ್ಕೆ ನಾವು ಪ್ರಯತ್ನಿಸಿದ್ವಿ. ಹಂಗಿದ್ದೂ ಕೂಡ 20 ಜನ ಸಜೀವ ದಹನವಾದ್ರು ಅನ್ನುವಂತಹ ಹೇಳಿಕೆಯನ್ನು ಪೊಲೀಸರ ಮುಂದೆ ಕೊಟ್ಟಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಬಸ್ಸಿನ ಅಡಿಯಲ್ಲಿ ಸಿಲುಕಿದಂತಹ ಬೈಕು, ಅದರಿಂದ ಬಂದಂತಹ ಬೆಂಕಿಯ ಕಿಡಿಯಿಂದಲೇ ಇಡೀ ಬಸ್ಸು ಹೊತ್ತಿ ಉರಿದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಬ್ಬರು ಡ್ರೈವರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಹಲವು ವಿಚಾರವನ್ನು ಕೂಡ ಕಲೆ ಹಾಕಿದ್ದಾರೆ.